ಆದರೆ ಆಕೆಯ ಕಾಲಿನ ಸ್ಥಿತಿಯನ್ನು ನೋಡಿದ ಅಲ್ಲಿನ ಡಾಕ್ಟರ್ ಒಬ್ಬರು, ನಿನಗೆ ಜೀವನ ಪೂರ್ತಿ ಈ ಲೆಗ್ ಬ್ರೇಸ್ಗಳು ಬೇಕೇ ಬೇಕು, ಕೂತ್ಕೊಂಡು ಚೆನ್ನಾಗಿ ಓದ್ಕೋ, ಓದಿನಲ್ಲಿ ಏನಾದರೂ ಸಾಧನೆಯನ್ನು ಮಾಡು, ನಿನಗೆ ಈ ಲೆಗ್ ಬ್ರೇಸ್ಗಳಿಲ್ಲದೆ ನಡೆಯೋಕ್ಕೂ ಆಗಲ್ಲ. ಇದು 1940ರಲ್ಲಿ ಹುಟ್ಟಿದ ಒಂದು ಪುಟ್ಟ ಬಾಲಕಿಯ ಕತೆ. ಆಕೆ ಹೆಸರು ವಿಲ್ಮಾ ರುಡಾಲ್ಫ್. ಅಮೆರಿಕದ ಒಂದು ಚಿಕ್ಕ ಪ್ರಾಂತ್ಯದಲ್ಲಿ ಹುಟ್ಟಿದ ಈಕೆ ಆಕೆಯ ತಂದೆಯ 22 ಮಕ್ಕಳಲ್ಲಿ 20ನೇಯವರು. ಅವರದ್ದು ತುಂಬ ಬಡ ಕುಟುಂಬ. ವಿಲ್ಮಾ ಕೇವಲ 4 ವರ್ಷದವಳು ಇರುವಾಗ ಆಕೆಗೆ ಇದ್ದಕ್ಕಿದ್ದಂತೆ ಒಂದು ದಿವಸ ಡಬಲ್ ನ್ಯೂಮೋನಿಯಾ ಹಾಗೂ ಜ್ವರ ಕಾಣಿಸ್ಕೊಳ್ಳುತ್ತೆ. ನೋಡ್ತಿದ್ದಂತೆಯೇ ಆಕೆಗೆ ಪೋಲಿಯೋ ಬಂದು ಬರಸಿಡಿಲಂತೆ ಅಪ್ಪಳಿಸುತ್ತೆ. ಪೋಲಿಯೋದಿಂದ ಅಕ್ಷರಶಃ ಬಳಲಿ ಹೋದ ವಿಲ್ಮಾ ಕಾಲಿಗೆ ಲೆಗ್ ಬ್ರೇಸ್ಗಳನ್ನು ಹಾಕಲಾಗತ್ತೆ. ಲೆಗ್ ಬ್ರೇಸ್ ಇಲ್ಲದೆ ಸರಿಯಾಗಿ ನಿಲ್ಲಲು ಆಗದ ಆ ಬಾಲಕಿಯ ಕನಸೇನು ಗೊತ್ತಾ? ಇಡೀ ಜಗತ್ತಿನಲ್ಲೇ ಫಾಸ್ಟೆಸ್ಟ್ ವುಮೆನ್ ಆಗಬೇಕು ಅನ್ನೋದು. ಆದರೆ ಆಕೆಯ ಕಾಲಿನ ಸ್ಥಿತಿಯನ್ನು ನೋಡಿದ ಅಲ್ಲಿನ ಡಾಕ್ಟರ್ ಒಬ್ಬರು, ನಿನಗೆ ಜೀವನ ಪೂರ್ತಿ ಈ ಲೆಗ್ ಬ್ರೇಸ್ಗಳು ಬೇಕೇ ಬೇಕು, ಕೂತ್ಕೊಂಡು ಚೆನ್ನಾಗಿ ಓದ್ಕೋ, ಓದಿನಲ್ಲಿ ಏನಾದರೂ ಸಾಧನೆಯನ್ನು ಮಾಡು, ನಿನಗೆ ಈ ಲೆಗ್ ಬ್ರೇಸ್ಗಳಿಲ್ಲದೆ ನಡೆಯೋಕ್ಕೂ ಆಗಲ್ಲ, ಯು ಆರ್ ನಾಟ್ ಬಾರ್ನ್ ಟು ವಾಕ್ ಅಂದ್ಬಿಟ್ರು. ಆದರೆ ಡಾಕ್ಟರ್ನ ಈ ಮಾತು ಆಕೆಯನ್ನು ಡಿಪ್ರೆಷನ್ಗೆ ತಳ್ಳೋದ್ರ ಬದಲು ಆಕೆಯೊಳಗಿನ ಕಿಚ್ಚನ್ನು ಬಡಿದೆಬ್ಬಿಸಿತ್ತು. ವಿಲ್ಮಾಳ ಸತತ ಪರಿಶ್ರಮದಿಂದ ಸರಿಯಾಗಿ 2 ವರ್ಷಕ್ಕೆ ಆಕೆಗೆ ಒಂದು ಕಾಲ ಮೇಲೆ ನಿಲ್ಲುವಷ್ಟು ಶಕ್ತಿ ಬಂತು. ಅದಾಗಿ ಇನ್ನೊಂದು ವರ್ಷಕ್ಕೆ ವಿಲ್ಮಾ ತನ್ನ 2 ಕಾಲುಗಳ ಮೇಲೆ ನಿಲ್ಲೋಕೆ ಶುರು ಮಾಡಿದ್ಲು. ಆಕೆಯ ಫಾಸ್ಟೆಸ್ಟ್ ವುಮೆನ್ ಇನ್ ದ ವರ್ಲ್ಡ್ ಆಗಬೇಕು ಅನ್ನೋ ಕನಸು ಪ್ರತಿ ಕ್ಷಣನೂ ಬಡಿದೆಬ್ಬಿಸ್ತಿತ್ತು. 11ನೇ ವರ್ಷಕ್ಕೆ ಫುಟ್ಬಾಲ್ ಆಡೋಕೆ ಶುರು ಮಾಡಿದ ವಿಲ್ಮಾ ನಿಧಾನಕ್ಕೆ ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿದ್ಲು. ತನ್ನ ಕಠಿಣ ಪರಿಶ್ರಮದಿಂದ 1956ರ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸೋಕೆ ಅವಕಾಶವನ್ನು ಗಿಟ್ಟಿಸಿದ ವಿಲ್ಮಾ ಅಲ್ಲಿ ಕಂಚಿನ ಪದಕವನ್ನು ಗೆದ್ದುಕೊಂಡಳು. ಆದರೆ ಅದು ಆಕೆಯ ಅಂತಿಮ ಗುರಿ ಆಗಿರಲಿಲ್ಲ. ವಾಪಸ್ ಹೋಗಿ ಮತ್ತೆ ತಾಲೀಮನ್ನು ಶುರು ಮಾಡಿದ ವಿಲ್ಮಾ ಮೊದಲಿಗಿಂತ 10 ಪಟ್ಟು ಜಾಸ್ತಿ ಕಠಿಣ ಪರಿಶ್ರಮವನ್ನು ಪಟ್ಟಳು. ಅಲ್ಲಿಂದ ಸರಿಯಾಗಿ 4 ವರ್ಷಕ್ಕೆ ಅಂದರೆ 1960ರ ರೋಮ್ನಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ ವಿಲ್ಮಾ ಏಕಾಂಗಿಯಾಗಿ 3 ಒಲಿಂಪಿಕ್ಸ್ ಗೋಲ್ಡ್ ಮೆಡಲ್ಗಳನ್ನು ಗೆದ್ದಳು. 100 ಮೀಟರ್ ಓಟ, 200 ಮೀಟರ್ ಓಟ, 400 ಮೀಟರ್ ರಿಲೇಗಳಲ್ಲಿ ಚಾಂಪಿಯನ್ ಆದ ವಿಲ್ಮಾಳ ಈ ಸಾಧನೆಯನ್ನು ನೋಡಿದ ಆಕೆಯ ಜೊತೆಗಿದ್ದವರು, ಎಸ್, ಯು ಆರ್ ನಾಟ್ ಬಾರ್ನ್ ಟು ವಾಕ್, ಯು ಆರ್ ಬಾರ್ನ್ ಟು ರನ್ ಅಂದರು. ಒಬ್ಬ ಪೋಲಿಯೋಗ್ರಸ್ತ ಬಾಲಕಿಯ ಈ ಸಾಧನೆ ವಿಶ್ವ ಒಲಿಂಪಿಕ್ ಇತಿಹಾಸದಲ್ಲೇ ಅಚ್ಚಳಿಯದೇ ಉಳಿದಿದೆ. ವಿಲ್ಮಾಳ ಈ ಸಾಧನೆ ಮನಸ್ಸೊಂದಿದ್ರೆ ಯಾವುದೂ ಅಸಾಧ್ಯ ಅಲ್ಲ ಅನ್ನೋದನ್ನು ಇಡೀ ಜಗತ್ತಿಗೆ ಸಾರಿ ಹೇಳುತ್ತೆ.